ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ರಾಜಕೀಯ ಶೈಲಿ ವೇಗವಾಗಿ ಬದಲಾಗ್ತಾ ಇದೆ. ಪಕ್ಷದ ಒಳಗೆ ದೊಡ್ಡ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವರ ಸಾಮರ್ಥ್ಯವನ್ನ ವಿಮರ್ಶಕರು ಬಹಳ ದಿನಗಳಿಂದಲೂ ಪ್ರಶ್ನಿಸಿದ್ದಾರೆ. ಆದಾಗ್ಯೂ ತಮಿಳುನಾಡು, ಕೇರಳ ಮತ್ತು ಈಗ ಕರ್ನಾಟಕದಲ್ಲಿ ನಡೆದ ಇತ್ತೀಚಿನ ನಿರ್ಧಾರಗಳು ರಾಹುಲ್ ಗಾಂಧಿ ಈಗ ಹಿಂದೆಂದಿಗಿಂತಲೂ ಹೆಚ್ಚು ಆಕ್ರಮಣಕಾರಿ, ಪ್ರಾಯೋಗಿಕ ಮತ್ತು ನಿರ್ಣಾಯಕರಾಗಿದ್ದಾರೆ ಅನ್ನೋ ಗ್ರಹಿಕೆಯನ್ನ ಪಕ್ಷದ ಒಳಗೆ ಬಲಪಡಿಸ್ತಾ ಇದೆ. ದಕ್ಷಿಣ ಭಾರತವನ್ನ ಸಂರಕ್ಷಿಸುವುದು ರಾಹುಲ್ ಗಾಂಧಿಯವರ ಪ್ರಮುಖ ರಾಜಕೀಯ ಆದ್ಯತೆಯಾಗಿದೆ ಎಂದು ಕಾಂಗ್ರೆಸ್ ಒಳಗಿನ ಅಭಿಪ್ರಾಯ. ಪ್ರಸ್ತುತ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಥವಾ ಸಮ್ಮಿಶ್ರ ಸರ್ಕಾರದ ಭಾಗವಾಗಿದೆ. ಪರಿಣಾಮವಾಗಿ ದಕ್ಷಿಣ ಭಾರತವನ್ನ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಪ್ರಬಲ ರಾಜಕೀಯ ಭದ್ರಕೋಟೆ ಎಂದು ಪರಿಗಣಿಸಲಾಗಿದೆ. 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಗಳು ಮತ್ತು ಮುಂಬರುವ ಲೋಕಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ರಾಹುಲ್ ಗಾಂಧಿ ದೀರ್ಘಾವಧಿಯಲ್ಲಿ ಪಕ್ಷಕ್ಕೆ ಪ್ರಯೋಜನಕಾರಿಯಾಗಬಹುದಾದ ನಿರ್ಧಾರಗಳನ್ನು ನಿರಂತರವಾಗಿ ತೆಗೆದುಕೊಳ್ತಿದ್ದಾರೆ. ಈ ಬದಲಾವಣೆಯ ಮೊದಲ ಚಿಹ್ನೆ ತಮಿಳುನಾಡಿನಲ್ಲಿ ಕಂಡುಬಂತು. ಪಕ್ಷದ ಮೂಲಗಳ ಪ್ರಕಾರ ವಿಧಾನಸಭಾ ಚುನಾವಣೆಗೂ ಮೊದಲು ಡಿಎಂಕೆಯನ್ನ ಮಾತ್ರ ಅವಲಂಬಿಸಿರುವ ಬದಲು ನಟ ರಾಜಕಾರಣಿ ವಿಜಯ್ ಅವರೊಂದಿಗೆ ಕಾಂಗ್ರೆಸ್ ರಾಜಿ ಮಾಡಿಕೊಳ್ಳಬೇಕೆಂದು ರಾಹುಲ್ ಗಾಂಧಿ ಬಯಸಿದರು. ಪಕ್ಷದ ಅನೇಕ ಹಿರಿಯ ನಾಯಕರು ಈ ವಿಧಾನವನ್ನು ಒಪ್ಪಲಿಲ್ಲ ಮತ್ತು ಡಿಎಂಕೆಯಿಂದ ದೂರವಾಗುವುದು ಅಪಾಯಕಾರಿ ಅಂತ ನಂಬಿದ್ರು. ಆದಾಗ್ಯೂ ವಿಜಯ್ ರಾಜಕೀಯಕ್ಕೆ ಪ್ರವೇಶಿಸಿರುವುದರಿಂದ ತಮಿಳುನಾಡಿನಲ್ಲಿ ಚಲನಶೀಲತೆ ಬದಲಾಗಿದೆ ಮತ್ತು ಕಾಂಗ್ರೆಸ್ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಬೇಕಾಗತ್ತೆ ಅಂತ ರಾಹುಲ್ ಗಾಂಧಿ ಅಂದಾಜಿಸಿದ್ರು. ಅಂತಿಮವಾಗಿ ವಿಜಯ್ ಅವರಿಗೆ ಗಮನಾರ್ಹ ಸಾರ್ವಜನಿಕ ಬೆಂಬಲ ದೊರೆತ ನಂತರ ಪಕ್ಷದ ಒಳಗೆ ರಾಹುಲ್ ಗಾಂಧಿಯ ನಿಲುವನ್ನ ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸಲಾಯಿತು. ಇದಾದ ನಂತರ ಕೇರಳದಿಂದ ಮತ್ತೊಂದು ಪ್ರಮುಖ ಸೂಚನೆ. ಇಲ್ಲಿ ಕಾಂಗ್ರೆಸ್ ನಾಯಕತ್ವ ಹಿರಿಯ ನಾಯಕ ಕೆಸಿ ವೇಣುಗೋಪಾಲ್ ಅವರನ್ನ ಬಿಟ್ಟು ವಿಡಿ ಸತೀಶನ್ ಅವರನ್ನ ಭವಿಷ್ಯದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಇದನ್ನ ಪಕ್ಷದ ಒಳಗಿನ ಪೀಳಿಗೆಯ ಬದಲಾವಣೆ ಮತ್ತು ಸಾಂಸ್ಥಿಕ ಕಾರ್ಯತಂತ್ರವೆಂದು ನೋಡಲಾಗುತ್ತೆ. ದೆಹಲಿಯಲ್ಲಿ ಅಧಿಕಾರ ರಾಜಕೀಯಕ್ಕಿಂತ ರಾಹುಲ್ ಗಾಂಧಿ ರಾಜ್ಯ ಮಟ್ಟದಲ್ಲಿ ಆಕ್ರಮಣಕಾರಿ ನಾಯಕತ್ವಕ್ಕೆ ಆದ್ಯತೆ ನೀಡಿದ್ದಾರೆ ಅಂತ ನಂಬಲಾಗ್ತಾ ಇದೆ. ಕುತೂಹಲಕಾರಿಯಾಗಿ ಸತೀಶನ್ ಅವರನ್ನ ಬೆಂಬಲಿಸುವ ಶಾಸಕರು ತುಲನಾತ್ಮಕವಾಗಿ ಕಡಿಮೆ ಇದ್ರು. ಆದರೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಮೇಲುಗೈ ಸಾಧಿಸಿತು. ಇನ್ನು ಕರ್ನಾಟಕ ಈಗ ಹೆಚ್ಚು ಚರ್ಚಿಸಲ್ಪಡುವ ರಾಜ್ಯ. ಭವಿಷ್ಯದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಕಂಗೊಳಿಸುವ ಸಾಧ್ಯತೆಗಳು ನಿಚ್ಚಳ. ಕಾಂಗ್ರೆಸ್ನಲ್ಲಿ ಇದನ್ನ ಅಧಿಕಾರ ಸಮತೋಲನವಾಗಿ ಮಾತ್ರವಲ್ಲದೆ 2028ರ ಚುನಾವಣೆಗೆ ಒಂದು ತಂತ್ರವಾಗಿ ನೋಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಇನ್ನೂ ದೊಡ್ಡ ಬೆಂಬಲಿತ ನೆಲೆಯನ್ನ ಹೊಂದಿರುವ ನಾಯಕ ಎಂದು ಪರಿಗಣಿಸಲಾಗಿದೆ. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ದಲಿತರು ಇವರ ಸಮೀಕರಣದ ಮೇಲೆ ಬಲವಾದ ಹಿಡಿತವನ್ನ ಹೊಂದಿದ್ದಾರೆ. ಆದರೆ ಪಕ್ಷದ ನಾಯಕತ್ವ ಸರ್ಕಾರದ ಅವಧಿಯಲ್ಲಿ ಬೆಳೀತಾ ಇರುವ ಆಡಳಿತ ವಿರೋಧಿ ಅಲೆ ಬಗ್ಗೆ ಎಚ್ಚರದಿಂದ ಇರಬೇಕಾಗತ್ತೆ. ಚುನಾವಣೆಗೂ ಮುನ್ನ ನಾಯಕತ್ವ ಬದಲಾವಣೆ ಸರ್ಕಾರ ವಿರೋಧಿ ಭಾವನೆಯನ್ನ ದುರ್ಬಲಗೊಳಿಸುತ್ತೆ ಮತ್ತು ಸಂಘಟನೆಗೆ ಹೊಸ ಶಕ್ತಿಯನ್ನು ತುಂಬುತ್ತೆ ಎಂದು ಕಾಂಗ್ರೆಸ್ ತಂತ್ರಜ್ಞರು ನಂಬುತ್ತಾರೆ. ಸಂಘಟನೆಯ ಮೇಲಿನ ಬಲವಾದ ಹಿಡಿತ ಮತ್ತು ಸಂಪನ್ಮೂಲಗಳನ್ನು ಸಜ್ಜುಗೊಳಿಸುವ ಸಾಮರ್ಥ್ಯದಿಂದಾಗಿ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ನಿರ್ಣಾಯಕವೆಂದು ಪರಿಗಣಿಸಿದೆ. ವಿಶೇಷವಾಗಿ ಕರ್ನಾಟಕವನ್ನ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಅತಿದೊಡ್ಡ ರಾಜಕೀಯ ಭದ್ರಕೋಟೆ ಎಂದು ಪರಿಗಣಿಸಲಾಗಿರುವುದರಿಂದ ಇದು ಮತ್ತಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಇದರ ಹಿಂದೆ ಮತ್ತೊಂದು ಪ್ರಮುಖ ರಾಜಕೀಯ ಸಂದೇಶ ಅಡಗಿದೆ. 2023ರಲ್ಲಿ ರಾಹುಲ್ ಗಾಂಧಿ 2.5 ವರ್ಷಗಳ ನಂತರ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡೋದಾಗಿ ಭರವಸೆ ನೀಡಿದರು. ಈಗ ರಾಹುಲ್ ಗಾಂಧಿ ಸ್ವಲ್ಪ ವಿಳಂಬ ಆದರೂ ಆ ಭರವಸೆಯನ್ನ ಈಡೇರಿಸುವತ್ತ ಗಮನ ಹರಿಸಿದ್ದಾರೆ. ಈ 3 ಘಟನೆಗಳನ್ನ ಒಟ್ಟಿಗೆ ತೆಗೆದುಕೊಂಡ್ರೆ ಕಾಂಗ್ರೆಸ್ ಒಳಗೆ ರಾಹುಲ್ ಗಾಂಧಿ ಅವರ ಕಾರ್ಯಶೈಲಿಯಲ್ಲಿ ಸ್ಪಷ್ಟ ಬದಲಾವಣೆಯಾಗಿದೆ. ಹಿಂದೆ ಅವರು ವಿಭಿನ್ನ ಬಣಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಪ್ರಯತ್ನಿಸ್ತಾ ಇದ್ರು. ಆದರೆ ಈಗ ನೇರವಾಗಿ ಮಧ್ಯ ಪ್ರವೇಶಿಸಲು ಹಿಂಜರಿಯೋದಿಲ್ಲ. ಗೆಲುವಿನ ಸಾಧ್ಯತೆ ಮತ್ತು ದೀರ್ಘಕಾಲೀನ ರಾಜಕೀಯ ತಂತ್ರವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇಂತಹ ನಿರ್ಧಾರ ತೆಗೆದುಕೊಳ್ತಿದ್ದಾರೆ. ರಾಹುಲ್ ಗಾಂಧಿ ಈಗ ತಮ್ಮ ರಾಜಕೀಯ ಕುಶಾಗ್ರಮತಿಯಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ವಿಶ್ವಾಸದಿಂದ ಇರುವುದು ಕಂಡು ಬರ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇರುವ ಸಮಯದಲ್ಲಿ ದಕ್ಷಿಣ ಭಾರತವನ್ನ ಸಂರಕ್ಷಿಸುವುದು ರಾಹುಲ್ ಗಾಂಧಿಯವರ ರಾಜಕೀಯದ ಪ್ರಮುಖ ಕೇಂದ್ರ ಬಿಂದುವಾಗ್ತಾ ಇದೆ ಮತ್ತು ಈ ತಂತ್ರ ಕಾಂಗ್ರೆಸ್ನ ಭವಿಷ್ಯದ ದಿಕ್ಕನ್ನ ನಿರ್ಧರಿಸಲೂಬಹುದು. ಹಾಗಾಗಿ ಹಂತ ಹಂತವಾಗಿ ದೇಶದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನ ಯಾವ ರೀತಿ ಉಳಿಸಿಕೊಳ್ತಿದೆ ಮತ್ತು
ಬೆಳೆಯುತ್ತಿದೆ ಅನ್ನೋದನ್ನ ಈ ಬೆಳವಣಿಗೆಗಳ ಮೂಲಕ ಅರ್ಥೈಸಿಕೊಳ್ಳಬಹುದು. ಮತ್ತು ಇದರಲ್ಲಿ ರಾಹುಲ್ ಗಾಂಧಿ ಯಾವ ರೀತಿಯ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು.